ನೀಟ್ ಹೋರಾಟ ದೇಶದಲ್ಲಿ ಕಾಳ್ಗಿಚ್ಚಿನಂತೆ ಹರಡ್ತಾ ಇದೆ. ಈ ಹೋರಾಟದಲ್ಲಿ ಪರ್ಸನಲ್ ವಾರ್ ಶುರುವಾಯಿತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ನೀಟ್ ಹೋರಾಟ ವೈಯಕ್ತಿಕ ಕಾಳಗಕ್ಕೆ ಕಾರಣ ಆಯ್ತಾ? ನೀಟ್ ಹೋರಾಟದಲ್ಲಿ ಶುರುವಾಯಿತಾ ಪರ್ಸನಲ್ ವಾರ್? ರಾಜ್ಯದಲ್ಲಿ ವೈಯಕ್ತಿಕ ಟಾಕುವಾರಿಗೆ ವೇದಿಕೆಯಾದ ನೀಟು. ಕಾಂಗ್ರೆಸ್ ಬಿಜೆಪಿ ನಡುವೆ ಶುರುವಾಯಿತು ತೀವ್ರ ವಾಕ್ಸಮರ. ತಮಿಳುನಾಡು ಆಂಧ್ರದಂತೆ ಇತಿಹಾಸ ಕೆಣಕಿ ತೊಡೆ ತಟ್ಟಿದ ಲೀಡರ್ಸ್ಗಳು. ಹೋರಾಟದ ನೆಪದಲ್ಲಿ ಬೀದಿಗೆ ನಾಯಕರ ಕರಾಳ ಇತಿಹಾಸ. ವೈಯಕ್ತಿಕ ವಾಕ್ಸಮರಕ್ಕೆ ವೇದಿಕೆಯಾಯಿತು ನೀಟ್ ಹೋರಾಟ. ಕೊತ್ವಾಲ್ ಶಿಷ್ಯ, ರೌಡಿಸಮ್ಮು, ಲಾಂಗು, ಮಚ್ಚು, ಮೊಟ್ಟೆ, ಚಪ್ಪಲಿ ಎಲ್ಲ ಬಂದಾಯಿತು. ಹೀಗಂತ ಡಿಕೆ ಬಿಕೆ ಹಿನ್ನೆಲೆ ಕೆಣಕಿ ಅಖಾಡಕ್ಕಿಳಿದ ಬಿಜೆಪಿ. ಬ್ಲಾಕ್ ಟಿಕೆಟ್, ಏಡ್ಸ್ ಇಂಜೆಕ್ಷನ್ ಎಂದು ಕಾಂಗ್ರೆಸ್ ಕೌಂಟ್ರು. ತಮ್ಮ ಮರ್ಯಾದೆ ತಾವೇ ಕಳೆದುಕೊಳ್ಳುತ್ತಿರುವ ನಾಯಕರು. ನಿಮ್ಮ ಗುಟ್ಟು ಬಿಚ್ಚಿಡ್ತೀನಿ ಅಂತ ಉಭಯ ನಾಯಕರ ವಾರ್ನು. ಈ ರಾಜಕೀಯ ರಣಾಂಗಣದಲ್ಲಿ ಯಾರಿಗೂ ಬೀಳುತ್ತೆ ಪೆಟ್ಟು ಗೊತ್ತಾಗ್ತಾ ಇಲ್ಲ. ಉಂಡಿದೆತ್ತೋ ಗುಂಡ ಅಂದ್ರೆ ಉಂಡವರೆಷ್ಟು ಅಂತ ಕೇಳದ್ನಂತೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪಾಪ ವಿದ್ಯಾರ್ಥಿಗಳು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಸಂಬಂಧಪಟ್ಟವರನ್ನ ತಲೆದಂಡ ಮಾಡಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ತನ್ನಿ ಅಂತ ಶುರು ಮಾಡಿದ ಈ ಒಂದು ಕಿಚ್ಚು ನಮ್ಮ ರಾಜ್ಯದಲ್ಲಿ ನ್ಯೂಸ್ ಚಾನೆಲ್ಗಳ ಲೋಗೋಗಳ ಮುಂದೆ ನಿಂತುಕೊಂಡು ಬಾಯಿಗೆ ಬಂದ ಹಾಗೆ ಮಾತನಾಡುವಂತಹ ರಾಜಕಾರಣಿಗಳು ಎಲ್ಲಿಗೂ ಬಂದು ಮುಟ್ಟುತ್ತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರು ಸಾಂವಿಧಾನಿಕವಾದ ಹುದ್ದೆಯಲ್ಲಿ ಕೂತಿದ್ದಾರೆ, ಸಿಎಂ ಸ್ಥಾನದಲ್ಲಿ ಕೂತಿದ್ದಾರೆ. ಆ ವ್ಯಕ್ತಿತ್ವ ಈ ಹಿಂದೆ ಅವರ ವಿರುದ್ಧ ಕೇಳಿ ಬಂದಿದ್ದ ಆರೋಪ ಮತ್ತು ಅವರು ಯಾರ ಜೊತೆ ಇದ್ರೋ, ಯಾರ ಒಡನಾಟದಲ್ಲಿದ್ರೋ ಅಂತಹವರ ಹೆಸರನ್ನ ಹೇಳ್ಕೊಂಡು ಪರಸ್ಪರ ಕೆಸರ ಚಾಟ. ಒಬ್ಬ ಹೇಳ್ತಾನೆ ಕೊತ್ವಾಲ್ ರಾಮಚಂದ್ರ ಶಿಷ್ಯ ಸಿಎಂ ಆಗಿದ್ದಾರೆ, ಇದು ಒಂದು ತರಹದ ಗೂಂಡಾಗಿರಿಯ ಸರ್ಕಾರ ಅಂತ. ಇನ್ನು ಅದನ್ನ ವಿರೋಧ ಮಾಡಿಕೊಂಡು ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ, ನಿಮ್ಮಲ್ಲಿ ಇಂಜೆಕ್ಷನ್ ಎಕ್ಸ್ಪರ್ಟ್ಗಳಿದಾರಲ್ಲ, ಏಡ್ಸ್ ಅನ್ನ ಚುಚ್ಚುಮದ್ದಿನ ಮುಖಾಂತರವಾಗಿ ಹರಡಿಸುವ ವ್ಯಕ್ತಿಗಳಿದಾರಲ್ಲ. ಪರಸ್ಪರ ಕೆಸರ ಚಾಟ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರ ಜಂತರ್ ಮಂತರ್ನಲ್ಲಿ ಒಂದು ಹೋರಾಟದ ಕಿಚ್ಚನ್ನು ಪ್ರಾರಂಭ ಮಾಡ್ತು. ಆ ಪ್ರಾರಂಭದ ಅಂತ್ಯ ಹೆಂಗಿದೆ ಅಂತ ಕೇಳಿದ್ರೆ ಕೊತ್ವಾಲ್ನಿಂದಲೇ ಅಂತ್ಯ ಆಗ್ತಾ ಇದೆ. ಒಬ್ಬ ವಿಪಕ್ಷ ನಾಯಕ ಮಾತನಾಡುವಂತಹ ಭಾಷಣ ಅದು, ಒಬ್ಬ ಕೆಪಿಸಿಸಿ ಅಧ್ಯಕ್ಷ ಮಾತನಾಡುವಂತಹ ಭಾಷಣ ಅದು. ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು ಅಂದ್ರೆ ನ್ಯಾಯ ಕೇಳಿ. ಇದ್ಯಾವುದು ಕೊತ್ವಾಲು, ಇದ್ಯಾವುದು ಮೊಟ್ಟೆ ಎಸೆತ, ಇದ್ಯಾವುದು ಇಂಜೆಕ್ಟ್ ವಿಚಾರ. ಪರಸ್ಪರ ದೋಷಾರೋಪ, ಅತ್ಯಂತ ಅಸಹ್ಯವಾದ ರಾಜಕೀಯ ವಾತಾವರಣ, ಅತ್ಯಂತ ಹೊಲಸಾದಂತಹ ಸ್ಟೇಟ್ಮೆಂಟ್ಗಳು. ಈ ಹಿಂದೆ ಇತ್ತೀಚೆಗೆ ಬಿಜೆಪಿ ಶಾಸಕನ ಮೇಲೆ ಎಸೆಯಲಾದಂತಹ ಮೊಟ್ಟೆ ದಾಳಿ, ಶಿಕ್ಷಣ ಇಲಾಖೆಯಲ್ಲಿ ಒಂದು ಬದಲಾವಣೆಗಳು ಬೇಕು ಅಂತ ಕೇಳಿದ್ರೆ ನೋಡಿ, ಅದು ವಿಜುವಲ್ಸ್ ಅನ್ನು ಕೂಡ ತೋರಿಸ್ತಾ ಇದ್ದೀವಿ ನಾವು. ಶಿಕ್ಷಣ ಇಲಾಖೆಯಲ್ಲಿ ಒಂದು ವ್ಯವಸ್ಥೆ ಬೇಕು ಅಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋದಕ್ಕೂ, ಸತ್ಯಾಗ್ರಹ ಮಾಡೋದಕ್ಕೂ, ಚಳವಳಿ ಮಾಡೋದಕ್ಕೂ, ಮಗದೊಂದಕ್ಕೆ ಅವಕಾಶ ಇದೆ, ಅದು ಮಾಡಿ. ಆದರೆ 4 ರೂಪಾಯಿ ಮೊಟ್ಟೆ ತಂದುಬಿಟ್ಟು ಒಂದು ವಿಧಾನಸಭಾ ಪ್ರತಿನಿಧಿಸುವಂತಹ ಶಾಸಕನ ಖಾಲಿ ತಲೆಗೆ ನೀವು ಹೊಡಿತೀರಿ ಅನ್ನೋದಾದರೆ ಇದು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅನ್ನೋದು, ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅನ್ನೋದು. ಶಾಸಕರುಗಳ ಮೇಲೆ ಮೊಟ್ಟೆ ದಾಳಿ ಮಾಡೋದು, ಬಿಜೆಪಿ ಕಚೇರಿಯ ಮೇಲೆ ಕಾಂಗ್ರೆಸ್ ದಾಳಿ ಮಾಡೋದು, ಕಾಂಗ್ರೆಸ್ನ ಬ್ಯಾನರ್ಗಳನ್ನು ಬಿಜೆಪಿಗರು ಹರಿದಾಕೋದು, ಈ ತರಹದ ಪರಸ್ಪರ ಕಿತ್ತಾಟದ ಮುಖೇನ ನೀವು ಯಾವ ಸಂದೇಶವನ್ನು ರಾಜ್ಯಕ್ಕೆ ಕೊಡ್ತಾ ಇದ್ದೀರಿ? ನಿಜಕ್ಕೂ ನೀಟ್ ಪೇಪರ್ ಲೀಕ್ ವಿಚಾರ ರಾಜಕೀಯ ಕಾಳಗಕ್ಕೆ ಕಾರಣ ಆಯ್ತಾ? ರಾಜ್ಯದಲ್ಲಿ ವೈಯಕ್ತಿಕ ಟಾಕುವಾರಿಗೆ ವೇದಿಕೆ ಆಯ್ತಾ? ಅನೇಕರು ನೆನ್ನೆ ದಿನ ಫ್ರೀಡಮ್ ಟಿವಿಗೆ ರಿಯಾಕ್ಟ್ ಮಾಡಿದ್ರು. ಅನೇಕರ ಹೇಳಿಕೆಗಳು ಕೂಡ ಪರಸ್ಪರ ಬೆಂಕಿ ಉಂಡೆಯನ್ನು ಉಗುಳುವಂತೆ ಇತ್ತು.